ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರೇಕಾಯಿ ಸೀಸನ್ ಬಂತಂದ್ರೆ ಅವರೇಕಾಯಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಮಾಡ್ತೀರಿ. ಸೊ ಅದೇ ಥರ ಇವತ್ತೊಂದು ಡಿಫ್ರೆಂಟಾಗಿ ಅವರೆಕಾಳಿಂದ ಟೊಮೊಟೊ ಬಾತ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಬೆಳಗ್ಗೆ ತಿಂಡಿಗೆ ಅಥವಾ ಈ ಥರ ಅವರೇಕಾಯಿ ಸೀಸನಲ್ಲಿ ಮನೇಲಿ ಯಾವಾಗೂ ಡಿಫ್ರೆಂಟಾಗಿ ಕೇಳ್ತಾ ಇದ್ರೆ ಈ ಥರ ಕೂಡ ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸಿಗೆ ಈ ಥರ ನೀವು ಟೊಮೊಟೊ ಬಾತ್ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಖಂಡಿತ ಇವತ್ತಿನ ರೆಸಿಪಿನ ಲಾಸ್ಟ್ ಕಂಡ್ರೂ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿ ಮಾಡೋಕ್ಕೆ ಮುಂಚೆನೇ ಯಾವ ಪಾತ್ರೆನಾರು ಅಳತೆ ತೊಗೊತೀರ ಅಂದರೆ ಲೋಟ ಕಪ್ಪಲ್ಲಿ, ಆ ಕಪ್ಪಲ್ಲಿ ಅಕ್ಕಿನ ತೊಳೆದು ನೆನೆಯಾಕ್ಬಿಡಿ. ನಾನು ಇವಾಗ ಅಕ್ಕಿನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ತುಪ್ಪ ಕರ್ಗೋವಾಗನೇ ಇದ್ರ ಜೊತೆಗೆ 1-2 ಪೀಸ್ ಚಕ್ಕೆನೂ, 1 3 ಲವಂಗ, 1-2 ಏಲಕ್ಕಿ, 1 ನಕ್ಷತ್ರದ್ದು, 1 ಮರಾಠಿ ಮೊಗ್ಗು, 1/4 ಟೀ ಸ್ಪೂನ್ ಸೋಂಪು ಕಾಳು, 1-2 ಪಲಾವ್ ಎಲೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ, ಪಲಾವ್ ಪೌಡ್ರು, ಬಿರಿಯಾನಿ ಪೌಡ್ರು ಏನೂ ಹಾಕಲ್ಲ. ಇದೇ ಫ್ಲೇವರ್ ಕೊಡೋದು ಟೊಮೊಟೊ ಬಾತ್ಗೆ. ಈಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಮಾಡೋವಾಗನೇ ಇದ್ರ ಜೊತೆಗೆ 1-2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಬಾತಲ್ಲಿ 1-2-3 ವೆರೈಟಿ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಈ ಥರ ಅವರೆಕಾಯಿ ಸೀಸನು, ಬಟಾಣಿ ಸೀಸನ್ ಅಥವಾ ಹಸಿ ಕಾಳು ಸೀಸನ್ ಬಂದಾಗ ಆ ಕಾಳುಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಡಿಫ್ರೆಂಟಾಗಿ ರೈಸ್ ಐಟಮ್ ಟ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನು 4 ಹಸಿರು ಮೆಣಸಿನ್ಕಾಯಿ ಚಿಕ್ಕದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 5 ಬೆಳ್ಳುಳ್ಳಿ ಪೀಸು, 1/2 ಇಂಚು ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒರಿಜಿನಲ್ ಟೇಸ್ಟು ಫ್ಲೇವರ್ ಬೇಕಂದರೆ ಈ ಥರ ಟ್ರೈ ಮಾಡಿ ನೋಡಿ. ಬೈ ಚಾನ್ಸ್ ನಿಮ್ಮ ಹತ್ರ ಇವಾಗ ಜಜ್ಜಕ್ಕೆ ಟೈಮ್ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಈರುಳ್ಳಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ, ಫ್ರೈ ಆಗ್ತಾಯಿದೆ. ಇವಾಗ ನಾನು ಮೀಡಿಯಮ್ ಸೈಜ್ದು 2 ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ದೊಡ್ಡದಾದರೆ 1 ಹಾಕ್ಕೊಳ್ಳಿ, ನಾನು ಚಿಕ್ಕದು ಮೀಡಿಯಮ್ ಸೈಜ್ದು 2 ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತು ಅಕ್ಕಿ ಹಾಕಿದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ತಗೊಂಡಿರೋದು ಅಕ್ಕಿ ಬಂದ್ಬಿಟ್ಟು 1/4 kg ಆಗೋಷ್ಟು ತೊಗೊಂಡಿದ್ದೀನಿ. ಅಂದರೆ 1 ಲೋಟ ಅಕ್ಕಿ. ಅದಕ್ಕೆ ಇಲ್ಲಿ 1/2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನೀವು ಎಷ್ಟು ತಿಂತೀರೋ ನೋಡಿ ಹಾಕ್ಕೊಳ್ಳಿ. ಬೈ ಚಾನ್ಸ್ ಕಲರ್ ಬೇಕು ನನಗೆ, ಟೊಮೊಟೊ ಬಾತ್ ರೆಡ್ ಕಲರಲ್ಲಿ ಬೇಕಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಿದು. ಈಗ ಇದಕ್ಕೆ ನಾನು ಇದಕ್ಕಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಇದಕ್ಕಿನ ಬೇಳೆ ನಿಮ್ಮ ಹತ್ರ ಇಲ್ಲ, ಅವರೆಕಾಯಿ ಇದೆ, ಹಸಿ ಅವರೆಕಾಯಿ ಇದೆ ಅಂದ್ರೂ ಅದನ್ನೇ ಹಾಕ್ಕೋಬೋದು. ನಮ್ಮ ಮನೇಲಿ ಇದಕ್ಕಿನ ಬೇಳೆ ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. 1/2 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕಿನ ಬೇಳೆ ಇಲ್ಲಾಂದರೆ ಅವರೆಕಾಯಿ ಹಾಕ್ಕೋಬೋದು, ಅಂದರೆ ಸಿಪ್ಪೆ ಸಮೇತನೇ ಹಾಕಿ ಕೂಡ ಮಾಡ್ಬೋದು. ಸೊ ಇವತ್ತಿನ ಸ್ಪೆಷಲ್ ಅವರೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ನೀವು ಹಸಿ ಬಟಾಣಿ ಅಥವಾ ಮಶ್ರೂಮ್, ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೆಸಿಪಿ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬೋ ಅವಶ್ಯಕತೆಯೇ ಇಲ್ಲ. ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ತುಂಬ ಜನ ನಾನು ಟೊಮೊಟೊ ಬಾತ್ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಹಾಕಿದ್ದೀರಾ. ಇನ್ನೂ ಹಳೆ ರೆಸಿಪಿಗಳಿಗೆ ಒಳ್ಳೆ ವ್ಯೂಸ್ ಇದೆ ಮತ್ತು ನಿಮ್ಮ ಕಡೆಯಿಂದ ಒಳ್ಳೆ ಲೈಕ್ಸ್ ಇದೆ. ತುಂಬಾ ಖುಷಿ ಆಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಎಣ್ಣೆ ಬಿಡ್ತಾಯಿದೆ, ಹಸಿ ವಾಸನೆ ಎಲ್ಲ ಹೋಗಿರಬೇಕು. ತುಂಬ ಜನ ನನ್ನ ರೆಸಿಪಿನ ಫಾಲೋ ಆಗ್ತಾಯಿದ್ದೀರಲ್ಲ, ಎಲ್ಲ ನೋಡ್ತಾಯಿದ್ದೀರಾ. ತುಂಬಾ ಖುಷಿಯಾಗುತ್ತೆ ನೀವು ನೋಡೋದಕ್ಕೆ. ಆದರೆ ನೀವು ಯಾರು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಬೇಕಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರಂತ. ಈ ವರ್ಷ ಬೇಗನೆ ರೀಚ್ ಆಗಲಿ. ನಾನೊಂದು ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಪುದೀನ, 1-2 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ, ಇದು 1/4 kg. ಇವಾಗ 2 ಲೋಟ ನೀರು ಹಾಕ್ಕೊತೀನಿ.
ನೋಡಿ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು. 2 ಕಪ್ ನೀರು ಹಾಕಿದ್ದೀನಿ. ಉಪ್ಪು ಆನಂತರ ಅಕ್ಕಿ ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಉಪ್ಪು ಹಾಕ್ಕೊಳ್ಳೋಣ. ಈ ವರ್ಷ ನಾನು 3 ಮಿಲಿಯನ್ ಸಬ್ಸ್ಕ್ರೈಬ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಸಪೋರ್ಟ್ ನೀವೇ ನಿರ್ಧಾರ ಮಾಡಬೇಕು. ಸೊ ರೇಖಾ ಅಡುಗೆನ ಇಲ್ಲಿ ಗಂಟ ತಂದಿದ್ದೀರ, ಇನ್ನೂ ಹೆಚ್ಚಿನ ರೀತಿಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದೆ ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಐ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದಿಯುತ್ತೆ. ಆನಂತರ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾವು ಯಾವುದೇ ರೀತಿ ಎಕ್ಸ್ಟ್ರಾ ತರಕಾರಿ ಏನು ಆ್ಯಡ್ ಮಾಡಿಲ್ಲ ಬೇಯೋದಕ್ಕಂತ. ಇದಕ್ಕಿನ ಬೇಳೆನೂ ಬೇಗನೆ ಬೆಂದ್ಕೊಳ್ಳುತ್ತೆ ರೈಸ್ ಜೊತೆಗೇ, ಅದನ್ನು ಸಪ್ರೇಟಾಗಿ ಬೇಯಿಸ್ಬೇಕಂತೇನಿಲ್ಲ. ಐ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಕುದಿಸಿದ್ದೀನಿ. ಅಕ್ಕಿ ನೆನೆಯೋಕೆ ಇಟ್ಟಿದ್ನಲ್ಲ, ಇವಾಗ ಈ ನೀರನ್ನ ಬಸ್ಬಿಟ್ಟು ಅಕ್ಕಿ ಹಾಕ್ಕೊಳ್ಳೋಣ. ಮಿನಿಮಮ್ ಒಂದು 15 ನಿಮಿಷ ನೆನಿಬೇಕು. ಅದಕ್ಕೆ ನಾನು ಅಡುಗೆ ಮಾಡೋಕ್ಕೆ ಮುಂಚೆನೇ ಅಕ್ಕಿ ತೊಳೆದು ನೆನೆಯಾಕೆ ಬಿಡ್ತೀನಿ. ನೋಡಿ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಳ ಹಾಕೋಕ್ಕೆ ಹೋಗಬೇಡಿ. ಯಾವಾಗೂ ನಾನು ಈ ಟಿಪ್ಸ್ ಹೇಳ್ತಾ ಇರ್ತೀನಿ. ಒಂದು 2 ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕು. ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಈಗ ಇದನ್ನು ಐ ಫ್ಲೇಮಲ್ಲಿ 2 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಐ ಫ್ಲೇಮಲ್ಲಿ ಇಟ್ಟಿದ್ನಲ್ಲ 2 ನಿಮಿಷ, ಇವಾಗ ಇಮಿಡಿಯೇಟ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಮುಚ್ಚಳ ಹಾಕ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಬೇಕು. ಸೊ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ ಇವಾಗ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಪೂರ್ತಿ ಗ್ಯಾಸ್ ಹೋಗಿಬಿಟ್ಟಿದೆ. ವಾವ್, ಸೂಪರಾಗಿ ಬಂದಿದೆ. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಆಗಿದೆ. ಸೊ ಖಂಡಿತ ಈ ಥರ ಟೊಮೊಟೊ ಬಾತು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ನಾನು ಹೇಳ್ದಂಗೆ ಮೇಲೆಲ್ಲ ಮಸಾಲೆ, ಕೆಳಗಡೆ ವೈಟ್ ರೈಸ್ ಏನಿಲ್ಲ, ಮತ್ತು ತಳ ಹಿಡ್ದಿದೆ ಅಂತ ಚೆಕ್ ಮಾಡೋಣ. ಸೊ ಯಾವುದೇ ರೀತಿ ಕೆಳಗಡೆ ಸೀದೋಗಿಲ್ಲ, ಕ್ಲೀನಾಗಿದೆ. ಇದೇ ಥರ ನೀವು ಪ್ರಾಸೆಸ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಮತ್ತು ಮುದ್ದೆ ಥರನೂ ಇಲ್ಲ, ಉದ್ರಾಗಿ ಪಾತ್ರೆಯಲ್ಲಿ ಯಾವ ಥರ ಮಾಡಿದಾಗ ಬರುತ್ತೋ ಅದೇ ಥರನೇ ಇದೆ. ಆದರೆ ಈ ಥರ ಸೀಸನ್ನಲ್ಲಿ ಅವರೆಕಾಳಾಗಿರ್ಬೋದು ಅಥವಾ ಡಿಫ್ರೆಂಟ್ ಬಟಾಣಿ ಕಾಳುಗಳು, ತರಕಾರಿಗಳು ಏನೇ ಇದ್ರೂ ಈ ಥರ ಟೊಮೊಟೊ ಬಾತಲ್ಲಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮಸಾಲೆ ಎಲ್ಲ ರುಬ್ಬದೇ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ಇದನ್ನು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರೋಂಥ ಕಾಯಿ ಚಟ್ನಿನೋ, ಮೊಸರು ಪಚ್ಚಡಿನೋ ಅಥವಾ ಚಿಪ್ಸು, ಸ್ನ್ಯಾಕ್ಸ್ ಇಟ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ನಿಮಗೆ ಈ ಅವರೆಕಾಯಿ ಟೊಮೊಟೊ ಬಾತ್ ರೆಸಿಪಿ ಇಷ್ಟ ಆಗಿರುತ್ತೆ. ಇನ್ನಕ್ಕೆ ತಡ ನೀವು ಕೂಡ ಮನೆಯಲ್ಲಿ ಈ ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಖಂಡಿತ ಈ ರೆಸಿಪಿನೂ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.